ಆಗ ನೀವು ಹೇಳಿದುವಾಗ ಈಗ ಎಲ್ಲ ಹಾಸ್ಪಿಟ್ಲು ಒಳ್ಳೆಯದು ಇದೆ ಕೆಟ್ಟದ್ದು ಇದೆ, ಡಿಪೆಂಡ್ಸ್ ಅಪಾನ್ ದಿ ಡಾಕ್ಟರ್ಸ್. ಯಾಕಂದರೆ ಹೆಲ್ತ್ ಕೇರ್ ಅನ್ನೋದು ಬಿಗ್ ಬಿಸ್ನೆಸ್ ಆಗಿಬಿಟ್ಟಿದೆ. ಮೆಡಿಕಲ್ ಒಬ್ಬ ಡಾಕ್ಟ್ರ್ ಆಗಬೇಕಾದ್ರೆ 1.5 ಕೋಟಿ 2 ಕೋಟಿ ಕೊಟ್ಟು ಮೆಡಿಕಲ್ ಎಜುಕೇಷನ್ ಮಾಡಿ ಡಿಗ್ರಿ ಮುಗಿಸ್ಕೊಂಡು ಬಂದಮೇಲೆ ಅವನು ರಿಕವರಿ ಮಾಡಬೇಕಾದ್ರೆ ಅಥವಾ ಹಾಸ್ಪಿಟ್ಲ್ ಓನರು 3 ಕೋಟಿ 4 ಕೋಟಿದ ಹಾಸ್ಪಿಟ್ಲ್ ಕಟ್ಟಿರ್ತಾನೆ. ಅವರು ಡಾಕ್ಟರ್ಸು, ನರ್ಸು, ಟೆಕ್ನಿಷಿಯನ್ಸು, ಎಕ್ಸ್ರೇ ಮಷಿನ್ಸು, ECG ಮಷಿನ್ನು, ಲ್ಯಾಬು ಎಲ್ಲ ಮಾಡಿರ್ತಾರೆ. ಆಮೇಲೆ ಸರ್ಕಾರದಿಂದ ಅವ್ರಿಗೇನೋ ಇದು ಸಿಕ್ಕಿರಲ್ಲ, ಏನಾದರೂ ಸಬ್ಸಿಡಿ ಸಿಗೋಲ್ಲ. ಗೋರ್ಮೆಂಟಿಂದ ಎಲೆಕ್ಟ್ರಿಸಿಟಿ ಫ್ರೀ ಇರಲ್ಲ ಅಥವಾ ಅವ್ರಿಗೆ ಸೈಟ್ ಫ್ರೀ ಇರಲ್ಲ. ಇದು ಹೀಗಾಗಿ ಬಿಸ್ನೆಸ್ ಅಂತ ಕನ್ವರ್ಟ್ ಮಾಡಿದಾಗ ಈ ಥರದ್ದಾಗಿದೆ. ಆದರೆ ಎಥಿಕಲ್ ಬಿಸ್ನೆಸ್ಸಲ್ಲಿ 2 ಇರುತ್ತೆ. ಎಥಿಕಲ್ ಬಿಸ್ನೆಸ್ಸು ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡಿದರೆ ಓಕೆ, ಅನ್ಎಥಿಕಲ್ ಆಗಿ ಭಾಳ ಜನ ಹೇಳ್ತಾ ಇರ್ತಾರೆ ನನಗೆ, ಡಾಕ್ಟ್ರೆ ನಮ್ಮ ತಂದೆಯವರು ಒಬ್ರು ಹೇಳ್ತಾಯಿದ್ರು, ನಮ್ಮ ತಂದೆಯವ್ರು ಹಾಸ್ಪಿಟ್ಲಿಗೆ ಸೇರಿಸಿದ್ದೆ, ಅಲ್ಲಿ ಅವರು ಚೆನ್ನಾಗೇ ಇದ್ದರು, ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆದರೂ ಡಾಕ್ಟ್ರು 2 ದಿನ ಬರದೇ ಇರೋದಕ್ಕೆ ಮೆಡಿಕಲ್ ನೆಗ್ಲಿಜೆನ್ಸಿ ಆಗಿ ಸತ್ತೋದ್ರು. ಅದಕ್ಕೆ ಇವಾಗಲೂ ನಂಗೆ ನೋವು ಆಗ್ತಾಯಿದೆ ಅಂತ ಒಬ್ಬ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು. ಆ ಥರ ಆದಾಗ ತುಂಬ ಅದು ದುರಾದೃಷ್ಟಕರ, ನೋವಿನ ಸಂಗತಿ. ಅದು ಒಬ್ಬ ಡಾಕ್ಟ್ರ್ ನೆಗ್ಲಿಜೆನ್ಸಿ ಮಾಡಿದಾಗ ಸಂಬಂಧಪಟ್ಟ ಇಲಾಖೆ ಅಂದರೆ ಜಿಲ್ಲಾ ಆರೋಗ್ಯ ಇಲಾಖೆ ಅಂತ, ಅಂದರೆ DHO ಆಫೀಸು ಅಲ್ಲಿರೋ ಸಂಬಂಧಪಟ್ಟ, ಅಥವಾ ಪ್ರಿನ್ಸಿಪಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಅಂತಿದ್ದಾರೆ, ಅಥವಾ ದಿನೇಶ್ ಗುಂಡ್ರಾವ್ ಅವರು ನಮ್ಮ ಆರೋಗ್ಯ ಸಚಿವರಿದ್ದಾರೆ, ಅವ್ರ ಗಮನಕ್ಕೆ ತಂದು ಕಂಪ್ಲೇಂಟ್ ಮಾಡಬೇಕಾಗಿರೋಂಥದ್ದು. ಭಾಳ ಜನ ಕಂಪ್ಲೇಂಟ್ ಮಾಡಿದ್ರೆ ಏನಾಗುತ್ತೆ, ಸರ್ಕಾರದಲ್ಲಿ ಖದೀಮ್ರೆ ಇರುವಂಥದ್ದು, ಮತ್ತು ಆ ಸರ್ಕಾರಿ ಅಧಿಕಾರಿಗಳು ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂತ ಮೆರಿತಾ ಇರುವಾಗ ಸರ್ಕಾರಿ ಅಧಿಕಾರಿಗಳು ಆ ಸ್ಥಿತಿ ಇದ್ದಾಗ ಜನಕ್ಕೆ ಹೋಪ್ಸ್ ಇಲ್ದವ್ರಿಗೆ ಕಂಪ್ಲೇಂಟ್ ಮಾಡೋದಕ್ಕೂ ಬಿಟ್ಬಿಡ್ತಾರೆ. ಯಾಕಂದರೆ ಸಿಸ್ಟಮೇ ಕರಪ್ಟಾಗಿ ಹೋಗ್ಬಿಟ್ಟಿದೆ. ನಾವು ಎಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಂತಾಗುತ್ತೆ. ನಾನು ಇದೆಲ್ಲ ಯಾಕೆ ಹೇಳಕ್ಕೆ ಕೊಟ್ಟಿದ್ದೆ, ಸರ್ಕಾರಿ ವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ. ಹೆಲ್ತ್ ಕೇರ್ ಎಮರ್ಜೆನ್ಸಿ ಆಗ್ಬಿಟ್ಟಿದೆ ಇಡೀ ದೇಶದಲ್ಲಿ. ಪ್ರತಿ ವರ್ಷ 24 ಲಕ್ಷ ಜನ ಗುಣಮುಖವಾಗುವ ಕಾಯಿಲೆಯಿಂದ ಸಾಯ್ತಾರೆ. ಅಂದರೆ ಅಂಡರ್ ಟ್ರೀಟೇಬಲ್ ಕಂಡೀಷನ್ನು. ಇನ್ನು ಗುಣಮುಖ ಆಗದೇ ಇರೋಂಥ ಕಾಯಿಲೆದ ಎಷ್ಟು ಜನ ಸಾಯ್ತಾರೆ? ಪ್ರತಿ ವರ್ಷ 24 ಲಕ್ಷ ಅಂದರೆ ಪ್ರತಿ ತಿಂಗಳಿಗೆ 2 ಲಕ್ಷ ಆಯಿತು. ಹಾಗಾಗಿ ಇದು ಸಾವು ಅಲ್ಲ, ಇದು ಸರ್ಕಾರಿ ಕೊಲೆ, ಸರ್ಕಾರಿ ಪ್ರಾಯೋಜಿತ ಕೊಲೆ.